ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಒಂದು ವಿಡಿಯೋದಲ್ಲಿ ಮೊಘಲರ ಕಾಲಕ್ಕೆ ಸಂಬಂಧಿಸಿದಂತಹ ಮೂಲಾಧಾರಗಳನ್ನು ಕುರಿತು ನಾವು ವಿಸ್ತಾರವಾಗಿ ನೋಡಿದ್ವಿ. ಇನ್ನು ಮುಂದೆ ನಾವು ಮೊಘಲರ ರಾಜಕೀಯ ಚರಿತ್ರೆಯನ್ನು ನೋಡೋಣ. ಮೊಘಲರ ಆಡಳಿತದಲ್ಲಿ ನಾವು ಗುರುತಿಸುವಂತಹ ಮೊದಲನೇ ಒಬ್ಬ ರಾಜಕೀಯ ಚರಿತ್ರೆಯಲ್ಲಿ ಹೇಳುವಂಥ ವ್ಯಕ್ತಿ ಅಂದರೆ ಬಾಬರ್. ಈ ಬಾಬರನು ಭಾರತಕ್ಕೆ ಬಂದ ನಂತರ ಅಥವಾ ಭಾರತದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿ ಅಧಿಕಾರವನ್ನು ಸ್ಥಾಪಿಸುವುದಕ್ಕಿಂತ ಪೂರ್ವದಲ್ಲಿ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂದರೆ ಅದು ವಿಶೇಷವಾಗಿ ರಾಜಕೀಯ ಪರಿಸ್ಥಿತಿಯನ್ನು ನಾವು ಗಮನಿಸಬೇಕಾಗುತ್ತೆ. ಈ ಒಂದು ವಿಚಾರವನ್ನು ಕುರಿತು ಅನೇಕ ಮಾಹಿತಿಗಳು ನೀಡುವಂಥ ಗ್ರಂಥಗಳು ನಮಗೆ ಲಭ್ಯ ಇದ್ದಾವೆ. ಆದರೆ ನಾವು ಈ ಬಾಬರನ ದಾಳಿಗಿಂತ ಪೂರ್ವದಲ್ಲಿ ಭಾರತ ರಾಜಕೀಯ ಪರಿಸ್ಥಿತಿಯನ್ನು ತಿಳಿಸುವಂತಹ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥ ಅಂದರೆ ಬಾಬರನು ಬರೆಯಲ್ಪಟ್ಟಂತಹ ತುಜುಕ್-ಇ-ಬಾಬರಿ ಅಥವಾ ಬಾಬರ್ನಾಮ್. ಈ ಗ್ರಂಥ ನಮಗೆ ಬಾಬರನು ಭಾರತದ ಮೇಲೆ ದಾಳಿ ಮಾಡುವುದಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಭೌಗೋಳಿಕ ಲಕ್ಷಣಗಳನ್ನು ಹೇಳಿದ್ದಾನೆ, ಇಲ್ಲಿಯ ರಾಜಕೀಯ ಪರಿಸ್ಥಿತಿಗಳನ್ನು ಕುರಿತು ಹೇಳಿದ್ದಾನೆ, ಇಲ್ಲಿಯ ಆರ್ಥಿಕ ಪರಿಸ್ಥಿತಿಯನ್ನು ಕುರಿತು ಹೇಳಿದ್ದಾನೆ, ಇಲ್ಲಿಯ ಸಮಾಜ ಹೇಗಿತ್ತು ಅಂತಕ್ಕಂಥದ್ದನ್ನು ಕೂಡ ಅವನು ಹೇಳಿದ್ದಾನೆ. ನಾವು ಇವತ್ತು ಭಾರತದಲ್ಲಿ ಬಾಬರನ ದಾಳಿಗಿಂತ ಪೂರ್ವದಲ್ಲಿರುವ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನುವುದನ್ನು ನಾವು ನೋಡೋಣ. ಭಾರತದ ಮೇಲೆ ಬಾಬರನು ದಾಳಿ ಮಾಡಿದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಲೋಧಿ ಮನೆತನ ಆಳ್ವಿಕೆಯನ್ನು ನಡೆಸ್ತಾ ಇತ್ತು. ಇಬ್ರಾಹಿಂ ಲೋಧಿ ಅಂತಕ್ಕಂಥವರು ದೆಹಲಿಯನ್ನು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ದೆಹಲಿ ಆ ಸಂದರ್ಭದಲ್ಲಿ ಒಂದು ವಿಶಾಲ ಸಾಮ್ರಾಜ್ಯವನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದ್ದರೂ ಸಹ ತನ್ನ ಹಿಡಿತದಿಂದ ಅನೇಕ ಪ್ರದೇಶಗಳು ಸ್ವತಂತ್ರಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಸ್ವತಃ ಇಬ್ರಾಹಿಂ ಲೋಧಿ ಅನೇಕ ನೋಬಲರನ್ನು, ಅಫ್ಘಾನ್ ನೋಬಲರನ್ನು ಹಿಂಸೆಗೆ ಒಳಪಡಿಸ್ತಾನೆ. ಹಾಗಾಗಿ ಅವರೆಲ್ಲ ಸಂಘಟಿತರಾಗಿ ಬಿಡುಗಡೆಗೊಳ್ಳುವ ಉದ್ದೇಶವನ್ನು ಇಟ್ಟುಕೊಂಡು ಪಂಜಾಬಿನ ನವಾಬನ ಜೊತೆ ಸೇರಿಕೊಂಡು ದಂಗೆ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಬಾಬರನ್ನು ದಾಳಿ ಮಾಡುವುದಕ್ಕಿಂತ ಪೂರ್ವದಲ್ಲಿ ದಕ್ಷಿಣ ಭಾರತದಲ್ಲಿ ಭಾಳ ಮುಖ್ಯವಾಗಿ ಎರಡು ಮನೆತನಗಳು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಒಂದು ವಿಜಯನಗರ, ಮತ್ತೊಂದು ಬಹುಮನಿ ಮನೆತನಗಳು, ಶಾಹಿ ಮನೆತನಗಳು. ಇವರಿಬ್ಬರ ಮಧ್ಯೆ ನಿರಂತರ ಕಾದಾಟ ಇರೋದರಿಂದ ಇವರಿಬ್ಬರು ಕೂಡ ಉತ್ತರ ಭಾರತದ ಕಡೆ ವಿಸ್ತೀರ್ಣ ಮಾಡುವಂತಹ, ರಾಜ್ಯವನ್ನು ವಿಸ್ತರಣೆ ಮಾಡುವಂತಹ ಒಂದು ಸಾಹಸಕ್ಕೆ ಕೈ ಹಾಕಲಿಲ್ಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯ ಕೊನೆಯ ದಿನಗಳು ಇದ್ದರೂ ಕೂಡ ಕೃಷ್ಣದೇವರಾಯ ತನ್ನ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವ ಒಂದು ಗುರಿಯನ್ನು ಹೊಂದಿದ್ದ ಮತ್ತು ಬಹುಮನಿ ಮನೆತನದ ವಿರುದ್ಧ ಕಾದಾಡುವುದರಲ್ಲೇ ನಿರತನಾಗಿದ್ದ. ಈ ಕಾರಣಕ್ಕೋಸ್ಕರ ನಾವು ಭಾರತದ ರಾಜಕೀಯ ಪರಿಸ್ಥಿತಿಯಲ್ಲಿ ಉತ್ತರ ಭಾರತದ ಅನೇಕ ಮನೆತನಗಳನ್ನು ಮತ್ತು ದಕ್ಷಿಣ ಭಾರತದ ಕೆಲವು ಮನೆತನಗಳನ್ನು ನಾವು ಅಧ್ಯಯನವನ್ನು ಈ ಒಂದು ಘಟಕದಲ್ಲಿ ಮಾಡ್ತೀವಿ. ಡಾಕ್ಟರ್ ಈಶ್ವರಿ ಪ್ರಸಾದ್ ಅಂತಕ್ಕಂಥವರು ಅಭಿಪ್ರಾಯಪಡುವಂತೆ ಭಾರತವು ಅನೇಕ ರಾಜ್ಯಗಳ ಒಂದು ರಾಶಿಯಾಗಿತ್ತು. ಅದನ್ನು ಆಕ್ರಮಿಸಿಕೊಳ್ಳುವಂಥ ಶಕ್ತಿ ಮತ್ತು ದೃಢ ನಿರ್ಧಾರವನ್ನು ಹೊಂದಿರುವಂಥವರು
ಆಕ್ರಮಣ ಮಾಡಿ ಅದನ್ನು ಸುಲಭವಾಗಿ ಬಲಿ ಪಡಿಬಹುದಾಗಿತ್ತು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಬಹುಶಃ ಇಂಥ ಆಕ್ರಮಣಕಾರ ನೀತಿಯನ್ನು ಹೊಂದಿರತಕ್ಕಂಥ ಬಾಬರನು ಇದನ್ನು ಸಮರ್ಥವಾಗಿ ಬಳಸ್ಕೊಂಡ ಭಾರತದಲ್ಲಿ ಮೊಘಲ್ ಮನೆತನವನ್ನು ಸ್ಥಾಪನೆ ಮಾಡ್ದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ಬಾಬರನು ಭಾರತದ ಮೇಲೆ ದಾಳಿ ಮಾಡಿದ ಸಂದರ್ಭದ ಅಲ್ಲಿ ಇದ್ದಂಥ ಕೆಲವು ಅರಸು ಮನೆತನಗಳನ್ನು ನಾವು ನೋಡೋದಾದರೆ, ಮೊದಲನೆಯದಾಗಿ ದೆಹಲಿ ಸುಲ್ತಾನರ ರಾಜ್ಯ. ಈಗಾಗಲೇ ನಾನು ಹೇಳಿದ ಹಾಗೆ ದೆಹಲಿ ಸುಲ್ತಾನರಲ್ಲಿ ಇಬ್ರಾಹಿಂ ಲೋಧಿ ಅಥವಾ ಲೋಧಿ ಅಂತಕ್ಕಂಥವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಇವನು ಅನೇಕ ನೋಬಲ್ ವರ್ಗದವರನ್ನು ದಮನ ಮಾಡುವುದರಲ್ಲಿ ತನ್ನ ಶಕ್ತಿಯನ್ನೆಲ್ಲ ವಿನಿಮಯ ಮಾಡಿಕೊಂಡು ದುರ್ಬಲನಾಗಿದ್ದ. ಸದಾ ಆಂತರಿಕ ಕಲಹದಲ್ಲಿ ತೊಡಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಭೂಪ್ರದೇಶದಲ್ಲಿ ಹೇಳೋದಾದರೆ ಭಾಳ ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶವನ್ನು ಹೊಂದಿದ್ರೂ ಕೂಡ ಅದನ್ನು ತನ್ನ ನೇರ ಹತೋಟಿಯಲ್ಲಿ ಇಟ್ಟುಕೊಂಡಿರಲಿಲ್ಲ. ಅದನ್ನು ಅನೇಕ ನೋಬಲ್ಲರಿಗೆ, ಪ್ರಾಂತಾಧಿಕಾರಿಗಳಿಗೆ ಹಂಚಲಾಗಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಅಫ್ಘಾನು ನೋಬಲ್ಲರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡಿರ್ತಕ್ಕಂಥ ಕಾರಣದಿಂದ ಈ ಅಫ್ಘಾನ್ ನೋಬಲ್ಲರೆಲ್ಲರೂ ಕೂಡ ಪಂಜಾಬಿನ ದೌಲತ್ ಖಾನ್ ಅಂತಕ್ಕಂಥವನ ಮತ್ತು ಅವನ ಬಳಿ ಆಲಮ್ ಖಾನ್ ಅಂತಕ್ಕಂಥವನು, ಇವನು ಕೂಡ ಈ ಆಲಮ್ ಖಾನ್ ಅಂತಕ್ಕಂಥವನು ದೆಹಲಿ ಸಿಂಹಾಸನವನ್ನು ಪಡಿಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥವನು. ಹಾಗಾಗಿ ಈ ದೌಲತ್ ಖಾನ್ ಮತ್ತು ಆಲಮ್ ಖಾನ್ ಅಂತಕ್ಕಂಥವರು ಈ ಕಬೂಲಿನಿಂದ ಬಾಬರನನ್ನು ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳುವುದಕ್ಕೆ ಆಹ್ವಾನಿಸ್ತಾರೆ. ಹಾಗಾಗಿ ಈ ಒಂದು ದೆಹಲಿ ಮನೆತನ ಒಂದು ವಿಶಾಲವಾಗಿರ್ತಕ್ಕಂಥ ಮನೆತನ ಆಗಿದ್ದರೂ ಕೂಡ ಅದು ದುರ್ಬಲವಾಗಿತ್ತು ಮತ್ತು ಅದನ್ನು ವಶಪಡಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳು ಕೂಡ ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಇರಲಿಲ್ಲ ಅಂತಕ್ಕಂಥದ್ದನ್ನ ನಾವು ಈ ಒಂದು ಆಮಂತ್ರಣದಿಂದ ಗುರುತಿಸ್ಬೋದು. ಇನ್ನು ಎರಡನೇ ಮನೆತನ ಅಂತಕ್ಕಂಥದ್ದು ಅಂದರೆ ಪಂಜಾಬು ದೌಲತ್ ಖಾನ್ ಲೋಧಿ ನೇತೃತ್ವದಲ್ಲಿ ಸ್ವತಂತ್ರಗೊಳ್ಳುತ್ತೆ. ಹಾಗಾಗಿ ಇಬ್ರಾಹಿಂ ಮತ್ತು ದೌಲತ್ ಖಾನರ ಮಧ್ಯೆ ವೈರತ್ವ ಉಂಟಾಗಿ ಸ್ವತಃ ಇಬ್ರಾಹಿಂ ಲೋಧಿ ದೌಲತ್ ಖಾನನಿಗೆ ಒಂದು ಸಂದೇಶವನ್ನು ಕಳಿಸ್ಬಿಡ್ತಾನೆ. ಏನು ಆ ಸಂದೇಶ ಅಂದರೆ, ಸ್ವತಃ ಸುಲ್ತಾನನ ಬಳಿ ಬಂದು ಸ್ವಾಮಿ ನಿಷ್ಠೆಯನ್ನು ಪ್ರದರ್ಶಿಸಬೇಕು ಅಂತಕ್ಕಂಥ. ದೌಲತ್ ಖಾನ್ ಏನು ಮಾಡಿದ ಅಂದರೆ ತನ್ನ ಮಗ ದಿಲ್ವರ್ ಖಾನ್ ಅಂತಕ್ಕಂಥವನ್ನ ಸ್ವಾಮಿ ನಿಷ್ಠೆ ಪ್ರದರ್ಶನ ಮಾಡುವುದಕ್ಕೆ ಕಳಿಸ್ಕೊಡ್ತಾನೆ. ಆದರೆ ಇಬ್ರಾಹಿಂ ಲೋಧಿ ಈ ದಿಲ್ವರ್ ಖಾನನ್ನು ಬಂಧಿಸಿ ಅವರಲ್ಲಿ ಒಂದು ಭಯಭೀತಿ ವಾತಾವರಣವನ್ನು ಉಂಟು ಮಾಡ್ತಕ್ಕಂಥದಕ್ಕೆ ಕೈ ಹಾಕ್ತಾನೆ. ಆದರೆ ಈ ದಿಲ್ವರ್ ಖಾನ್ ಆಗ್ರಾದಿಂದ ತಪ್ಪಿಸ್ಕೊಂಡು ಹೋಗಿ ತನ್ನ ತಂದೆಯನ್ನು ಸೇರಿಕೊಂಡು ತನ್ನ ತಂದೆ ಆಗಿರ್ತಕ್ಕಂಥ ದೌಲತ್ ಖಾನನಿಗೆ ಒಂದು ಸಂದೇಶವನ್ನು ಕಳಿಸ್ಕೊಟ್ಟ. ಆ ಸಂದೇಶ ಏನು ಅಂದರೆ, ಸುಲ್ತಾನನು ನಂಬುವುದಕ್ಕೆ ಯೋಗ್ಯನಲ್ಲ ಅಂತ. ಎಷ್ಟೇ ಸ್ವಾಮಿನಿಷ್ಠೆಯನ್ನು ಪ್ರದರ್ಶನ ಮಾಡಿದರೂ ಕೂಡ ಅವನು ನಮ್ಮನ್ನು ನಾಶ ಮಾಡುವಂತಹ ಉದ್ದೇಶವನ್ನು ಹೊಂದಿದ್ದಾನೆ ಅಂತಕ್ಕಂಥ ವಿಚಾರ ಯಾವಾಗ ದೌಲತ್ ಖಾನನಿಗೆ ದೊರೆಯಿತು, ಈ ದೌಲತ್ ಖಾನ್ ಬಾಬರನಿಗೆ ಭಾರತದ ಮೇಲೆ ದಾಳಿ ಮಾಡುವುದಕ್ಕೆ ಆಹ್ವಾನವನ್ನು ಕೊಡ್ತಾನೆ. ಇನ್ನು ಮತ್ತೊಂದು ಮನೆತನವನ್ನು ನಾವು ನೋಡೋದಾದರೆ ಮೇವಾರ ಮನೆತನ. ಈ ಮೇವಾರದಲ್ಲಿ ರಾಣಾ ಸಂಗ್ರಾಮ ಅಥವಾ ರಾಣ ಸಂಘ, ಕೆಲವು ಪುಸ್ತಕದಲ್ಲಿ ರಾಣ ಸಂಗ್ರಾಮ್ ಅಂತ ಇದೆ, ಕೆಲವು ಪುಸ್ತಕದಲ್ಲಿ ರಾಣ ಸಂಘ ಅಂತ ಇದೆ, ಕೆಲವರಲ್ಲಿ ಎರಡೂ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಮೇವಾರದ ರಾಜಧಾನಿ ಚಿತ್ತೂರು. ಈಗಾಗಲೇ ಚಿತ್ತೂರನ್ನು ನಾವು ರಾಣಿ ಪದ್ಮಿನಿ ಅಂತಕ್ಕಂಥವ್ರ ವಿಚಾರದಲ್ಲಿ ತಿಳ್ಕೊಂಡಿದ್ದೀವಿ. ಮೇವಾರದ ರಾಜಧಾನಿ
ಇಲ್ಲಿ ರಾಣ ಸಂಘ ಅಥವಾ ರಾಣ ಸಂಗ್ರಾಮ ಅಂತಕ್ಕಂಥವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಇವನೊಬ್ಬ ಬಲಿಷ್ಠ ದಂಡನಾಯಕ, ಆಕ್ರಮಣಕಾರಿ ಮತ್ತು ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥವನಾಗಿದ್ದ. ಹಾಗಾಗಿ ಬಿಲ್ಸಾ, ಸಾರಂಗ್ಪುರು, ಚಾಂದೇರಿ ಅಂತಕ್ಕಂಥ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ತನ್ನ ಸಾಮಂತ ಮನೆತನಗಳನ್ನಾಗಿ ಮಾಡಿಕೊಂಡ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಆ ಸಾಮಂತ ಮನೆತನಗಳು ಆಗಿರೋದ್ರಿಂದ ಇವನ ರಾಜ್ಯವೂ ಕೂಡ ವಿಸ್ತರಣೆ ಆಯಿತು. ಅದಲ್ಲದೆ ಗ್ವಾಲಿಯರು, ಅಜ್ಮೀರು, ಸಕ್ರಿ, ರೈಸಿಲ್ಲು, ಬೂದಿಲ್, ರಾಂಪುರ್ ಅಂತಕ್ಕಂಥ ಅನೇಕ ಸಣ್ಣ ಪುಟ್ಟ ರಜಪೂತ್ ಮನೆತನಗಳೆಲ್ಲವೂ ಕೂಡ ಈ ರಾಣ ಸಂಘ ಅಥವಾ ರಾಣ ಸಂಗ್ರಾಮನ ಒಂದು ಅಧಿಕಾರವನ್ನು, ಸಾರ್ವಭೌಮತ್ವವನ್ನು ಕೊಂಡು ಅವನಿಗೆ ಕಪ್ಪ ಕಾಣಿಕೆಯನ್ನು ಕೊಡೋ ಮುಖಾಂತರ ಅವನ ರಾಜ್ಯವೂ ವಿಸ್ತರಣೆ ಆಗುತ್ತೆ, ಅವನಿಗೆ ಸಕಲ ನೆರವು ಕೂಡ ದೊರೆಯುವುದಕ್ಕೆ ಸಹಕಾರಿಯಾಗುತ್ತೆ. ಈ ರಾಣ ಸಂಘ ಕೂಡ ಆಗ್ರಾ ಮತ್ತು ದೆಹಲಿಯನ್ನು ವಶಪಡಿಸಿಕೊಳ್ಳುವ ಮುಖಾಂತರ ಇಡೀ ಉತ್ತರ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಹುಟ್ಟಿ ಹಾಕಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾನೆ. ಹಾಗಾಗಿ ಇವನು ಕೂಡ ಬಾಬರನಿಗೆ ಭಾರತದ ಮೇಲೆ ದಾಳಿ ಮಾಡುವುದಕ್ಕೆ ಆಹ್ವಾನವನ್ನು ನೀಡ್ತಾನೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ನಾಲ್ಕನೇ ಒಂದು ರಾಜಮನೆತನ ಅಂದರೆ ವಿಜಯನಗರ ಸಾಮ್ರಾಜ್ಯ. 1336ರಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಒಂದು ಸುವರ್ಣ ಯುಗವನ್ನು ತಲುಪಿರ್ತಕ್ಕಂಥ ಕಾಲಘಟ್ಟ ಬಾಬರ್ನ ದಾಳಿಯ ಸಂದರ್ಭದಲ್ಲಿ ಇತ್ತು. ಆದರೆ ವಿಜಯನಗರ ಸಾಮ್ರಾಜ್ಯ ಜಗತ್ತಿನಾದ್ಯಂತ ಪ್ರಖ್ಯಾತಿಯಾಗಿದ್ದರೂ ಕೂಡ ಅವರ ಪ್ರಮುಖ ವೈರಿಗಳು ಯಾರು ಅಂದರೆ ಈ ಬಹುಮನಿ ಮನೆತನದವರು ಅಥವಾ ಶಾಹಿ ಮನೆತನಗಳಾಗಿದ್ದವು. ಇವರಿಬ್ಬರ ಮಧ್ಯೆ ದೋಹ ಪ್ರದೇಶ ಅಂತಕ್ಕಂಥದ್ದು, ರಾಯಚೂರು ಸಮೀಪ ಬರುವಂತಹ ಒಂದು ಫಲವತ್ತಾಗಿರ್ತಕ್ಕಂಥ ಪ್ರದೇಶಕ್ಕೋಸ್ಕರ ಇವರಿಬ್ಬರ ಮಧ್ಯೆ ನಿರಂತರವಾಗಿ ಕದನಗಳು ಏರ್ಪಡ್ತಾಯಿತ್ತು. ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಸಾಮ್ರಾಜ್ಯವು ಭಾಳ ವಿಶಾಲವಾಗಿ ವಿಸ್ತರಣೆ ಆಗಿದ್ದರೂ ಸಹ ಇವನು ಉತ್ತರ ಭಾರತದ ಕಡೆ ತನ್ನ ರಾಜ್ಯವನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿರಲಿಲ್ಲ. ಹಾಗಾಗಿ ಇವರು ವಿಜಯನಗರ ಅರಸರು ಮತ್ತು ಬಹುಮನಿ ಮನೆತನದವರು ಇಬ್ಬರೂ ಕೂಡ ನಿರಂತರ ಕದನಗಳಲ್ಲಿ ತೊಡಗಿರ್ತಕ್ಕಂಥದ್ದನ್ನ ನಾವು ಬಾಬರ್ನ ದಾಳಿಯ ಸಂದರ್ಭದಲ್ಲಿ ಗುರುತಿಸ್ತೀವಿ. ಇನ್ನು ಮತ್ತೊಂದು ಮನೆತನ ಅನ್ನುವುದು ಹೇಳೋದಾದರೆ ಬಹುಮನಿ ರಾಜ್ಯ. ಬಹುಮನಿ ರಾಜ್ಯ ಮಹಮೂದ್ ಗವಾನ್, ಅದನ್ನು ಮಹಮ್ಮದ್ ಗವಾನ್ ಅಂತಲೂ ಕರೀತಾರೆ, ಅದು ವಾಸ್ತವಿಕವಾಗಿ ಮಹಮೂದ್ ಗವಾನ್ ಅಂತ ನಾವು ನೋಡ್ತೀವಿ. ರೂಢಿಯಾಗಿ ನಾವು ಮಹಮ್ಮದ್ ಗವಾನ್ ಅಂತ ಕರಿತಕ್ಕಂಥದ್ದನ್ನ ಇಟ್ಕೊಂಡಿದ್ದೀವಿ. ಈ ಮಹಮೂದ್ ಗವಾನ್ ಬಹುಮನಿ ಮನೆತನದಲ್ಲಿ ಪ್ರಧಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಆದರೆ ಈ ಸ್ಥಳೀಯ ಮುಸ್ಲಿಮರಿಗೂ ಮತ್ತು ಹೊರದೇಶದಿಂದ ಬಂದಂತಹ ಮುಸ್ಲಿಮರ ಮಧ್ಯೆ ಸಂಘರ್ಷ ಏರ್ಪಟ್ಟಿರತಕ್ಕಂಥದ್ರಲ್ಲಿ ಈ ಮಹಮ್ಮದ್ ಗವಾನನನ್ನು ಕೊಲೆ ಮಾಡಲಾಗುತ್ತೆ ಅಥವಾ ಅವನನ್ನು ನೇಣಿಗೇರಿಸಲಾಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಯಾವಾಗ ಮಹಮ್ಮದ್ ಗವಾನ್ ಮರಣ ಹೊಂದಿದ ಬಹುಮನಿ ಮನೆತನವು 5 ಶಾಹಿ ಮನೆತನಗಳಾಗಿ ಒಡೆದು ಹೋಗುತ್ತೆ. ಅಹಮದ್ನಗರ, ಬಿಜಾಪುರ, ಬೀದರು, ಬೀರರು, ಗುಲ್ಬರ್ಗ ಹೀಗೆ 5 ಭಾಗಗಳಾಗಿ ಈ ಒಂದು ಮನೆತನ ಛಿದ್ರವಾಗಿ ಹೋಗುತ್ತೆ. ಇವರು ಒಂದು ಬಾರಿ ಮಾತ್ರ ವಿಜಯನಗರದ ಅರಸರನ್ನು ಸೋಲಿಸುವುದಕ್ಕಾಗಿ ಒಗ್ಗಟ್ಟಾಗಿರ್ತಕ್ಕಂಥದ್ದು ಮತ್ತು ತಾವು ಒಗ್ಗಟ್ಟಾಗಿರ್ತಕ್ಕಂಥದ್ದನ್ನು ಈಡೇರಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ತಾಳಿಕೋಟೆ ಕದನದಲ್ಲಿ ಅಳಿಯ ರಾಮರಾಯ ಅಂತಕ್ಕಂಥವ್ರನ್ನ ಕೊಲ್ಲುವ ಮುಖಾಂತರ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನು ಹೊರತುಪಡಿಸಿದರೆ
ಇವರು ನಿರಂತರವಾಗಿ ಕಾದಾಟದಲ್ಲಿನೇ ತೊಡಗ್ತಾಯಿದ್ರು, ರಾಜ್ಯ ವಿಸ್ತರಣೆಯಲ್ಲೇ ಇವರು ತಲ್ಲೀನರಾಗಿದ್ದರು. ಹಾಗಾಗಿ ಇಂಥ ಒಂದು ಆಂತರಿಕ ಕಚ್ಚಾಟ ಇವರಲ್ಲಿತ್ತು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆಯೇ ಮತ್ತೊಂದು ಮನೆತನ ಅನ್ನುವುದು ಆದರೆ ಖಾಂದೇಶ ರಾಜ್ಯ. ಇದು ತಪತಿ ನದಿ ತೀರದಲ್ಲಿ ಬರ್ತಕ್ಕಂಥ ಒಂದು ರಾಜ್ಯ. 14ನೇ ಶತಮಾನ ಸಂದರ್ಭದಲ್ಲಿ ಇದು ಸ್ವತಂತ್ರಗೊಳ್ಳುತ್ತೆ. ಮಲ್ಲಿಕ್ ರಾಜ್ ಫರಾಕಿ ಅಂತಕ್ಕಂಥವರು ಇದರ ಒಂದು ಅರಸನಾಗಿ ಕಂಡುಬರ್ತಾನೆ. ಈ ಖಾಂದೇಶವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಗುಜರಾತಿನ ಸುಲ್ತಾನನಾಗಿರ್ತಕ್ಕಂಥ ಮಹಮ್ಮದ್ ಬೇಗರ್ ಅಂತಕ್ಕಂಥವನು ಖಾಂದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಕದನಗಳು ನಡೀತಾ ಹೋಗುವುದು. ಕೊನೆಗೆ ಖಾಂದೇಶಕ್ಕೂ ಮತ್ತು ಈ ಭಾರತಕ್ಕೂ ತುಂಬ ವಿಶಾಲವಾಗಿರ್ತಕ್ಕಂಥ ದೂರ ಇರತಕ್ಕಂಥದ್ರಿಂದ ಇದು ಅಂಥ ಯಶಸ್ವಿ ಆಗಲಿಲ್ಲ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಇವರಿಬ್ಬರು ಕೂಡ ಆಂತರಿಕ ಕದನದಲ್ಲಿ ತೊಡಗಿರ್ತಕ್ಕಂಥದ್ದು ಈ ಬಾಬರನ ದಾಳಿಯ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಇನ್ನು ಮತ್ತೊಂದು ರಾಜ್ಯ ಅಂದರೆ ಗುಜರಾತ್. 1403ರಲ್ಲಿ ಜಾಫರ್ ಖಾನ್ ಅಂತಕ್ಕಂಥವನು ಗುಜರಾತ್ನಲ್ಲಿ ಒಂದು ಸ್ವತಂತ್ರ ರಾಜ್ಯವನ್ನು ಸ್ಥಾಪನೆ ಮಾಡಿದ. ಮಹಮ್ಮದ್ ಬೇಗರ್ ಮತ್ತು ಚಂಪನೀರ್, ಈ ಮಹಮ್ಮದ್ ಬೇಗರ್ ಅಂತಕ್ಕಂಥವನು ಚಂಪನೀರ್ ಮತ್ತು ಜುನಾಗಢ, ಕಚ್ ಅಂತಕ್ಕಂಥಗಳ ಮೇಲೆ ದಾಳಿಯನ್ನು ಕೈಗೊಂಡು ಅವುಗಳನ್ನು ಯಶಸ್ವಿಯಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಇದರ ಸ್ಥಾಪಕ ಜಾಫರ್ ಖಾನ್ ಆದರೆ ಅದನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಮಹಮ್ಮದ್ ಬೇಗರ್ ಇರ್ತಕ್ಕಂಥವು. ಇವನ ನಂತರ 2ನೇ ಮುಜಾಫರ್ ಶಾ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಇವನು ಈ ಮೇವಾರದ ಅರಸ ರಾಣಾ ಸಂಗನ ವಿರುದ್ಧ ಹೋರಾಟ ಮಾಡಿ ಸೋಲನ್ನು ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ಮತ್ತೊಂದು ರಾಜಮನೆತನ ಅಂದರೆ ಸಿಂಧ್. ಮಹಮ್ಮದ್ ಬಿನ್ ತೊಗಲಕ್ಕನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಈ ಸಿಂಧ್ ಪ್ರದೇಶ ಸ್ವಾತಂತ್ರ್ಯವನ್ನು ಸಾರಿಕೊಳ್ಳುತ್ತೆ. ಆದರೆ ಕಂದಹಾರದ ಶಾ ಬೇಗ್ ಅಂತಕ್ಕಂಥವನು 1520 ಸಂದರ್ಭದಲ್ಲಿ, ಅಂದರೆ ಬಾಬರನು ದಾಳಿಗಿಂತ ಪೂರ್ವದಲ್ಲಿ ಸಿಂಧ್ ಪ್ರದೇಶವನ್ನು ಆಕ್ರಮಣ ಮಾಡಿದ್ದ. ಈ ಶಾ ಬೇಗ್ ಅವರ ಮಗ ಮುಲ್ತಾನ ಅಂತಕ್ಕಂಥವನು ವಶಪಡಿಸಿಕೊಂಡಿದ್ದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಇವರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ರು ಅಂತಕ್ಕಂಥದ್ದನ್ನ ನಾವು ಗುರುತಿಸ್ಬೋದು. ಇನ್ನು ಮಾಳ್ವಾ ಅಂತಕ್ಕಂಥದ್ದು ವಿಚಾರಕ್ಕೆ ಬಂದರೆ, ಫಿರೋಜ್ ಶಾ ತೊಗಲಕ್ಕನ ಕಾಲದಲ್ಲಿ ಮಾಳ್ವಾ ಸ್ವತಂತ್ರಗೊಳ್ಳುತ್ತೆ. ಮಹಮ್ಮದ್ ಖಾನ್ ಅಂತಕ್ಕಂಥವನು ಅಲ್ಲಿ ನೆಲೆಸಿರುವಂತಹ ಗೋರಿ ಸಂತತಿಯವರನ್ನು ತಳ್ಳಿ ಹಾಕಿ ತುರ್ಕಿ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡಿದ್ದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅವನ ನಂತರ 2ನೇ ಮಹಮ್ಮದ್ ಅಂತಕ್ಕಂಥವನು ಆಳ್ವಿಕೆಗೆ ಬರ್ತಾನೆ. ಚಾಂದೇರಿ, ಮೆದಿನಿ ರಾಯ ಅಂತಕ್ಕಂಥ ಪ್ರದೇಶದಲ್ಲಿ ಪ್ರಬಲ ಆಡಳಿತವನ್ನು ಅವನು ಮೆದಿನಿ ರಾಯ ಅಂತಕ್ಕಂಥವನ ಒಂದು ಮೂಲಕ ಆಡಳಿತ ಪ್ರದೇಶವನ್ನು ವಿಸ್ತರಣೆ ಮಾಡಿಕೊಳ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಆದರೆ ಮಾಳ್ವದಲ್ಲಿ ಸಮಸ್ಯೆ ಏನಾಗಿತ್ತು ಅಂದರೆ, 2ನೇ ಮಹಮ್ಮದನ ಕಾಲದಲ್ಲಿ ಪ್ರಧಾನಿಯಾಗಿರ್ತಕ್ಕಂಥ ಮೆದಿನಿ ರಾಯ ಅಂತಕ್ಕಂಥವನು ಒಬ್ಬ ಹಿಂದೂ ಪ್ರಧಾನಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಮೆದಿನಿ ರಾಯ ಅಂತಕ್ಕಂಥವನು ಆಡಳಿತದ ಉನ್ನತ ಹುದ್ದೆಗಳಿಗೆ ಹಿಂದೂಗಳನ್ನು ನೇಮಕ ಮಾಡಿದ್ದ. ಹಾಗಾಗಿ ಆ ಮೆದಿನಿ ರಾಯನ ವಿರುದ್ಧ ಅಲ್ಲಿಯ ಸ್ಥಳೀಯ ಮುಸ್ಲಿಮರು ದಂಗೆ ಹೇಳ್ತಾರೆ. ಈ ದಂಗೆ ಎದ್ದಂಥ ಸಂದರ್ಭದಲ್ಲಿ ಮೆದಿನಿ ರಾಯ ಆ ದಂಗೆಯನ್ನು ಯಶಸ್ವಿಯಾಗಿ ಹತ್ತಿಡೋದಷ್ಟೇ ಅಲ್ಲ, ಸುಲ್ತಾನನಾಗಿರ್ತಕ್ಕಂಥ 2ನೇ ಮಹಮ್ಮದ್ ಅಂತಕ್ಕಂಥವನ್ನು ಬಂಧಿಸಿ ಪ್ರಬಲನಾಗಿದ್ದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಮಾಳ್ವಾ ಅಂತಕ್ಕಂಥದ್ದು
ಬಹದ್ದೂರ್ ಶಾ ಅಂತಕ್ಕಂಥವನ ಆಳ್ವಿಕೆಯಲ್ಲಿ, ಗುಜರಾತಿನ ಬಹದ್ದೂರ್ ಶಾನ ಆಳ್ವಿಕೆಯಲ್ಲಿ ಅದನ್ನು ಗೆಲ್ಲಲಾಗಿತ್ತು ಮಾಳ್ವಾ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಹಾಗಾಗಿ ಈ ಗುಜರಾತಿಗೂ ಮತ್ತು ಮಾಳ್ವಕ್ಕೂ ನಿರಂತರವಾಗಿ ಆಂತರಿಕ ಕದನಗಳು ಏರ್ಪಟ್ಟಿದ್ವು ಅಂತಕ್ಕಂಥದ್ದನ್ನ ನಾವು ಗುರುತಿಸ್ಬೋದು. ಇನ್ನು ಬಂಗಾಳ ಅಂತಕ್ಕಂಥ ಒಂದು ಪ್ರದೇಶವು ಫಿರೋಜ್ ತೊಗಲಕ್ಕನ ಕಾಲದಲ್ಲಿ ಸ್ವತಂತ್ರ ಆಗಿತ್ತು. ಅಲ್ಲಿ ಹುಸೇನಿ ವಂಶದ ಅಲ್ಲಾವುದ್ದೀನ್ ಹುಸೇನಿ ಅಂತಕ್ಕಂಥವನು ಆಳ್ವಿಕೆಯನ್ನು ಮಾಡ್ತಾಯಿದ್ದ. ಇವನು ಅಸ್ಸಾಮನ್ನು ವಶಪಡಿಸ್ಕೊಂಡಿದ್ದ. ಹಾಗಾಗಿ ಈ ಸಿಕಂದರ್ ಲೋದಿಗೂ ಮತ್ತು ಹುಸೇನನ ಮಧ್ಯೆ ಕದನ ಏರ್ಪಟ್ಟು ಆ ಕದನ ಶಾಂತಿ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ನಂತರ ನಸರತ್ ಖಾನ್ ಅಂತಕ್ಕಂಥವನು ಈ ಬಾಬರನ ಬಳಿ ಒಂದು ನಿಯೋಗವನ್ನು ಕಳಿಸಿ ತನ್ನ ಸ್ವತಂತ್ರವನ್ನು ಅಸ್ತಿತ್ವದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಈ ಬಂಗಾಳದ ನವಾಬ ಅಥವಾ ಸುಲ್ತಾನನಾಗಿರ್ತಕ್ಕಂಥ ನಸರತ್ ಖಾನ್ ಬಾಬರನ ಬಳಿ ಒಂದು ನಿಯೋಗವನ್ನು ಕಳಿಸ್ತಾನೆ. ನೀವು ಭಾರತದ ಮೇಲೆ ದಾಳಿ ಮಾಡುವುದಾದರೆ ನಾನು ತಟಸ್ಥವಾಗಿರ್ತೀನಿ, ನಿಮ್ಮ ಮೇಲೆ ಕದನಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ ದೆಹಲಿ ಸುಲ್ತಾನರಿಗೂ ಮತ್ತು ಬಂಗಾಳದ ನವಾಬರ ಮಧ್ಯೆ ಇದ್ದಂಥ ಸಂಘರ್ಷವು ಕೂಡ ನಾವಿಲ್ಲಿ ಗುರುತಿಸ್ಬೋದು. ಇನ್ನು ಕೊನೆಯದಾಗಿ ನಾವು ನೋಡ್ತಕ್ಕಂಥದ್ದು ಅಂದರೆ ಕಾಶ್ಮೀರ ಬಾಬರನ ಕಾಲದಕ್ಕಿಂತ ಪೂರ್ವದಲ್ಲಿ ಅರಾಜಕತೆ ಮತ್ತು ಅಶಾಂತಿಯಿಂದ ಕೂಡಿತ್ತು. ಅಹಮದ್ ಶಾ ಅಂತಕ್ಕಂಥವನು ಈ ಕಾಶ್ಮೀರವನ್ನು ಆಳ್ತಾ ಇದ್ದ. ಮಲ್ಲಿಕ್ ಚೌಕ್ ಎಂಬ ನಾಯಕ ಮಹಮ್ಮದ್ ಶಾನನ್ನು ಸೋಲಿಸಿ ಕಾಶ್ಮೀರವನ್ನು ವಶಪಡಿಸಿಕೊಂಡಿದ್ದ. ಹಾಗಾಗಿ ಕಾಶ್ಮೀರದಲ್ಲೂ ಕೂಡ ಒಂದು ರೀತಿಯ ಅಂತರ್ಕಲಹ ಸಂಭವಿಸಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹೀಗೆ ಬಾಬರನ ಪೂರ್ವದಲ್ಲಿ ಭಾರತದ ರಾಜಕೀಯ ಪರಿಸ್ಥಿತಿಯು ಅಸ್ಥಿರತೆಯಿಂದ ಕೂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಹಾಗಾಗಿ ಇಲ್ಲಿ ಅರಸರು ನಿರಂತರವಾಗಿ ಸಂಘರ್ಷಗಳಲ್ಲಿ ತೊಡಗಿರ್ತಕ್ಕಂಥದ್ರಿಂದ ಇವರನ್ನು ಬಾಬರು ಸುಲಭವಾಗಿ ಹತ್ತಿಟ್ಟು ಭಾರತದಲ್ಲಿ ಒಂದು ಮೊಘಲ್ ಮನೆತನವನ್ನು ಸ್ಥಾಪಿಸಿದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಮುಂದಿನ ಒಂದು ರಾಜಕೀಯ ಇತಿಹಾಸದಲ್ಲಿ ಬಾಬರನ ಜೀವನ ಮತ್ತು ಅವನ ಸಾಧನೆಗಳನ್ನು ನಾವು ಒಂದೊಂದಾಗಿ ನೋಡೋಣ. ವಿದ್ಯಾರ್ಥಿಗಳೇ, ನಿಮಗೆ ಈ ಬಾಬರನ ದಾಳಿಗಿಂತ ಪೂರ್ವದಲ್ಲಿ ಭಾರತದ ರಾಜಕೀಯ ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಯಾವುದಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ಸನ್ನು ಹಾಕಿ ಅಥವಾ ಪ್ರಶ್ನೆಯನ್ನು ನೀವು ಕಳಿಸಿ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ನಿಮಗೆ ತಲುಪಿಸ್ತೀವಿ. ವಂದನೆಗಳು.